ಬಿಗ್ ಬಾಸ್ ಸ್ಪರ್ಧಿ ಹನುಮಂತುಗೆ ಸಾಲಬಾಧೆ. ಈ ಸ್ಟೋರಿ ನಿಮ್ಮನ್ನ ಭಾವುಕರನ್ನಾಗಿಸಬಹುದು. ನ್ಯಾಚುರಲ್ ಸ್ಟಾರ್ ಹನುಮಂತುಗೆ ಸಾಲಗಾರರ ಕಾಟ ಎದುರಾಗಿದೆಯಂತೆ. ಈ ಬಗ್ಗೆ ಮೇಜರ್ ಅಪ್ಡೇಟ್ ನಿಮ್ಮ ಫ್ರೀಡಂ ಟಿವಿಯಲ್ಲಿ. ಬಿಗ್ ಬಾಸ್ ಮನೆಯಲ್ಲಿ ನ್ಯಾಚುರಲ್ ಸ್ಟಾರ್ ಆಗಿ ಮಿಂಚುತ್ತಾ ಇರುವಂತಹ ಹನುಮಂತುಗೆ ಸಂಬಂಧಪಟ್ಟ ಒಂದಷ್ಟು ಸಾಲದ ಮಾಹಿತಿಗಳು ಲಭ್ಯವಾಗಿದೆ. ಫ್ರೀಡಂ ಟಿವಿಯಲ್ಲಿ ನೀವೀಗ ಅದನ್ನು ಗಮನಿಸ್ತಾ ಇದ್ದೀರಿ. ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಒಂದು ಥರ ಆದರೆ ಹನುಮಂತು ಮತ್ತಿನ್ನೊಂದು ಥರ. ಆ ಮನುಷ್ಯನ ಮುಖದಲ್ಲಿರೋ ಮುಗ್ಧತೆ, ಆ ಮನುಷ್ಯನ ಹವ್ಯಾಸ, ಆ ವ್ಯಕ್ತಿ ಮಾಡುವಂಥ ನಿರಪರಾಧಿತ್ವದ ಕೆಲಸಗಳು ಕರುನಾಡನ್ನೇ ಸೆಳೆದಿದೆ. ಕರ್ನಾಟಕವನ್ನೇ ರಂಜಿಸ್ತಾ ಇರುವಂತಹ ಹನುಮಂತು ಬಾಳಲ್ಲಿ ಸಾಲ ಬಿರುಗಾಳಿ ಎಬ್ಬಿಸಿದೆ. ಹಾಗಾದರೆ ನ್ಯಾಚುರಲ್ ಸ್ಟಾರ್ ಹನುಮಂತಿಗೆ ಏನಾಯಿತು? ಆ ಬಡ ಜೀವನಕ್ಕೆ ಏನು ಬಂತು ಸಾಲದ ಬಾಧೆ? ಆ ಬಡ ಕುಟುಂಬಕ್ಕೆ ಹೆಂಗಾಯಿತು ಸಾಲ? ಎಲ್ಲದರ ಬಗ್ಗೆ ಹೇಳ್ತೀವಿ. ಬಿಗ್ ಬಾಸ್ ಸ್ಪರ್ಧಿ ಹನುಮಂತುಗೆ ಈಗ ಸಾಲ ಬಾಧೆ ಕಾಡ್ತಾ ಇದೆ. ನ್ಯಾಚುರಲ್ ಸ್ಟಾರ್ ಹನುಮಂತುಗೆ ಸಾಲಗಾರರ ಕಾಟ ಶುರುವಾಗಿದೆ. ಫ್ರೀಡಂ ಟಿವಿಯಲ್ಲಿ ಹನುಮಂತು ಸಾಲದ ಬಗ್ಗೆ ಸ್ಫೋಟಕ ಸ್ಟೋರಿ. ಹನುಮಂತು ನಗು ಮೊಗದ ಹಿಂದೆ ಸಾಲದ ವೇದನೆಗಳು ಕಾಣ್ತಾ ಇದೆ. ಹಾಗಾದ್ರೆ ಫ್ರೀಡಂ ಟಿವಿಯಲ್ಲಿ ಹನುಮಂತು ಬಿಗ್ ಸಾಲದ ಕಥೆಯನ್ನ ಈ ಗಳಿಗೆ ನಾವು ರಿವೀಲ್ ಮಾಡ್ತಾ ಇದ್ದೀವಿ. ಒಂದೊಂದು ಸಾಲಲ್ಲೂ ಭಾವುಕತನ ಇದೆ. ದೊಡ್ಡ ಮನೆಯಲ್ಲಿ ಹನುಮಂತು ಪೋಷಕರ ಕಣ್ಣೀರು. ಹನುಮಂತು ಹೆತ್ತವರಲ್ಲಿ ಕೇಳಿದ ಪ್ರಶ್ನೆಗೆ ಕರುನಾಡು ಶಾಕ್ ಆಗಿದೆ. ಮೊನ್ನೆ ಬಿಗ್ ಬಾಸ್ ರಿಯಾಲಿಟಿ ಶೋ ಅನ್ನು ನೀವು ನೋಡಿದ್ರೆ ಗೊತ್ತಾಗುತ್ತೆ. ಅವ್ವ ಸಾಲ ತೀರ್ತಾ, ಜೋಳ ಮುರಿದ್ರ, ಸಾಲ ತೀರಿಸಿದ್ರ ಅಂತ ಕೇಳ್ತಾರೆ ಆ ಶೋನಲ್ಲಿ. ಹನುಮಂತು ಭಯ ಭರಿತ ಭಾವುಕ ಪ್ರಶ್ನೆಗಳು ಕರುನಾಡನ್ನೇ ಅಳಿಸ್ಬಿಟ್ಟಿದೆ. ಸಾಲದ ಪ್ರಸ್ತಾಪ ಆದ ಕೂಡಲೇ ತಾಯಿ ಗದ್ಗದಿತವಾಗಿ ಉತ್ತರಿಸಿದ್ದಾರೆ. ಸಾಲದ ಕಂತು ಕಟ್ಟಿಲ್ಲ ಮಗನೇ ಅಂತ ಹೇಳಿ ಹನುಮಂತು ತಾಯಿ ಕಣ್ಣೀರು ಹಾಕ್ಕೊಂಡು ಹೇಳುವಂತಹದ್ದು. ಕಟ್ಟಲು ಹಣವಿಲ್ಲವೆಂದ ಹನುಮಂತು ತಾಯಿ, ಕಟ್ಟೋದಕ್ಕೆ ಹಣ ಇಲ್ಲ ನಮ್ಮ ಕೈಯಲ್ಲಿ. ಒಬ್ಬ ಲಮಾಣಿ ಕುಟುಂಬದ ಈ ಥರದ ಒಂದು ಹೃದಯ ವಿದ್ರಾವಕವಾದಂತಹ ಸ್ಟೋರಿ ಇದು. ದೊಡ್ಡ ಮನೆಯಲ್ಲಿ ಹನುಮಂತು ಪೋಷಕರ ಕಣ್ಣೀರು. ಒಂದು ಸ್ಪರ್ಧಿ ನೂರಾರು ಮುಖವಾಡ, ಬೇರೆ ಬೇರೆ ತರಹದ ಹೈಡ್ರಾಮಾ, ಬೇರೆ ಬೇರೆ ತರಹದ ನಾಟಕಗಳನ್ನು ಆಡ್ಕೊಂಡು, ಈಗ ಸ್ಪರ್ಧೆ ಅಂದರೆ ನಾಟಕಗಳಿರ್ತವೆ, ಮುಖವಾಡಗಳು ಇರುತ್ತೆ. ಅಲ್ಲಿ ಸುಳ್ಳು ಹೇಳೋದು ಅಪರಾಧ ಅಂತಲ್ಲ, ನಾಟಕಗಳು ಕೂಡ ಅಪರಾಧ ಅಂತಲ್ಲ. ಆದರೆ ಎಲ್ಲರ ನಕಲಿ ಮುಖಗಳ ನಡುವೆ ಈ ಒಂದು ಅಸಲಿ ಮುಖ ಬಿಗ್ ಬಾಸ್ ಮನೆಯಲ್ಲಿದೆ, ಅದು ಹನುಮಂತು. ಆ ಹನುಮಂತು ಮೊನ್ನೆ ಬಿಗ್ ಬಾಸ್ನಲ್ಲಿ ಒಂದು ಟಾಸ್ಕ್ ಕೊಟ್ಟಾಗ ಆ ವ್ಯಕ್ತಿಯ ಪೋಷಕರು ಬರ್ತಾರೆ. ಥೇಟ್ ಲಮಾಣಿ ಸಂಪ್ರದಾಯದಂತೆ ವೇಷ ಧರಿಸಿಕೊಂಡು ಇಡೀ ಕರುನಾಡಿನ ಕನ್ನಡಿಗರ ಕಣ್ಣಿನ ಕೃಷ್ಣಮಣಿಗಳು ಟಿವಿ ಸ್ಕ್ರೀನ್ ಮೇಲೆ ನೆಟ್ಟಿತ್ತಾಗ ಯಾರು ಬರ್ತಿರೋದು ಅಂತ ಆ ಥರದೊಂಥರ ಸಾಂಪ್ರದಾಯಿಕ ವೇಷ. ಹನುಮಂತು ಕಣ್ಣಲ್ಲಿ ಆ ಒಂಥರದ ಅಸಲಿ ಭಾವುಕ ಇತ್ತಲ್ಲ, ಅದು ಎಲ್ಲರನ್ನೂ ಕೂಡ ಸೆಳೆದಿತ್ತು. ಹನುಮಂತು ತಂದೆ ತಾಯಿ ಬಂದಾಗ ಹನುಮಂತು ಕೇಳಿದ ಪ್ರಶ್ನೆ ಇತ್ತಲ್ಲ, ಮೆಕ್ಕೆಜೋಳ ಮಾರಲು ಹೊರಟಿದ್ದೇನೆ ಮಗನೇ ಎಂದ ತಾಯಿ. ಅಮ್ಮ ಸಾಲ ತೀರ್ತಾ ಅಂತ ಕೇಳ್ತಾರೆ ಹನುಮಂತು. ಪಕ್ಕದಲ್ಲೇ ಕಲ್ಲಿನಂತೆ ನಿಂತ ಹನುಮಂತು ತಂದೆ ಭಾವುಕ. ತಂದೆ ಅಂದ್ರೇನೆ ಒಂಥರ ಕಲ್ಲಿನಂತೆ ಆ ಮನುಷ್ಯನು ಕಣ್ಣಲ್ಲಿ ನೀರು ಬರ್ತಾ ಇತ್ತು. ಸಾಲಗಾರರನ್ನ ನೆನೆದು ಹನುಮಂತು ತಂದೆಯ ಕಣ್ಣಲ್ಲಿ ದುಗುಡು. ಹನುಮಂತು ಫೈನಾನ್ಷಿಯಲ್ ಫಿಟ್ ಎಂದುಕೊಂಡವರಿಗೆ ಇದೊಂಥರ ಆಘಾತ. ಬಿಗ್ ಬಾಸ್ ಅಲ್ಲಿದ್ದಾನೆ, ಧಾರಾವಾಹಿಗಳಲ್ಲೂ ಕಾಣಿಸ್ಕತ್ತಾನೆ, ಕಾಮಿಡಿ ಶೋಗಳಲ್ಲೂ ಕಾಣಿಸ್ಕತ್ತಾನೆ, ಅವನು ಏನಿದೆ ಹೇಳಿ ದುಡ್ಡಿಗೆ ಬರ ಅಂತ ತಿಳ್ಕೊಂಡವರಿಗೆ ಇದೊಂಥರ ಆರ್ಥಿಕ ಆಘಾತ. ಹಳ್ಳಿ ಹೈದ ಹನುಮಂತುಗೆ ಹಣ ವಹಿವಾಟಿನಲ್ಲಿ ಹೆಚ್ಚು ಜ್ಞಾನವಿಲ್ಲ. ಪಾಪ ಹಳ್ಳಿ ಹೈದಾರಿ ಆ ಮನುಷ್ಯನಿಗೆ 100 ರೂಪಾಯಿ ಕೊಟ್ಟು 50 ರೂಪಾಯಿದು ಟೀ ಪುಡಿ ತಗೊಂಡು ಇನ್ನು ಉಳಿದಿದ್ದೆಷ್ಟು ಅಂತ ಕೇಳೋ ಒಂಥರದ ಮುಗ್ಧತೆ ಅದು. ಅನುಶ್ರೀ ಬೈಕ್ ಕೊಡಿಸಿದ್ರು, ಅರ್ಜುನ್ ಜನ್ಯ ಪ್ರೋಗ್ರಾಮ್ ಕೊಡಿಸಿದ್ರು, ಆದರೆ ಹನುಮಂತು ಕೈಯಲ್ಲಿ ದುಡ್ಡು ನಿಲ್ತಿಲ್ಲ. ಲಮಾಣಿ ವ್ಯಕ್ತಿಯ ಜೀವನದಲ್ಲಿ ಇದೊಂಥರ ಹಣಕಾಸು ಶಿಸ್ತು ಮೈಗಂಟ್ಕೊಂಡಿಲ್ಲ. ಪಾಪ ಹಣದ ವಹಿವಾಟು ಮಾಡಿ ಗೊತ್ತಿಲ್ಲ ರೀ. ಒಂಥರದ ಸ್ವಾಭಿಮಾನ ಜೀವನ ಇರೋ ಜಮೀನಿನಲ್ಲಿ ಏನೋ ವ್ಯವಸಾಯ ಮಾಡ್ಕೊಂಡು ತಂದೆ ತಾಯಿಯ ಒಂಥರ ವೃತ್ತಿ ಕಸುಬನ್ನು ನಂಬಿಕೊಂಡು ಏನೋ ಜೀವನ ಮಾಡ್ತಿರ್ತಾರೆ. ಬಡ್ಡಿ ವ್ಯವಹಾರ ಗೊತ್ತಿರಲ್ಲ, ಫೈನಾನ್ಷಿಯಲ್ ಸಿಸ್ಟಮ್ ಗೊತ್ತಿರಲ್ಲ,
ನಾಳಿನ ಬದುಕಿಗೆ ಹಣ ಜಮಾವಣೆ ಮಾಡಬೇಕು ಎನ್ನುವಂತಹ ಅರಿವಿರಲ್ಲ ಮುಗ್ಧರಿಗೆ. ಮೊನ್ನೆ ತಂದೆ ತಾಯಿ ಬರ್ತಾರೆ ರಿಯಾಲಿಟಿ ಶೋ ಒಳಗಡೆ, ಕೂತ್ಕೊಂಡಾಗ ಹನುಮಂತು ಕಣ್ಣಲ್ಲಿ ನೀರು ಹಾಕ್ಕೊಂಡು ಕೇಳಿದ್ದ, ಅವ್ವ ನಮಗೆ ಸಾಲ ಅಂತ ಇತ್ತಲ್ಲ, ಆ ಸಾಲ ತೀರುತ್ತಾ ಅಂತ. ಹನುಮಂತು ತಾಯಿ ಹೇಳಿದ ಉತ್ತರ ಇತ್ತಲ್ಲ, ಸಾಲ ತೀರಿಲ್ಲ, ಸಾಲ ತೀರ್ಸಕ್ಕೆ ದುಡ್ಡಿಲ್ಲ, ಕಂತು ಕಟ್ಟಕ್ಕಾಯ್ತಿಲ್ಲ. ಇದು ಹನುಮಂತು ಪೋಷಕರ ಕಣ್ಣೀರಿನ ಕತೆ. ಹನುಮಂತುಗೆ ಬ್ಯಾಕ್ ಟು ಬ್ಯಾಕ್ ಆಫರ್ ಬರ್ತಾ ಇದೆ. ಶೀಘ್ರವೇ ಹನುಮಂತುಗೆ ಮದುವೆ ಆಗೋದಕ್ಕೂ ಕೂಡ ಎಲ್ಲ ಸಿದ್ಧತೆ ಆಗಿದೆ. ಕರುನಾಡ ಜನರೇ, ಹನುಮಂತುನ ತಿದ್ದಿ ಹೊಟ್ಟೆಗೆ ಹಾಕಿಕೊಳ್ಳಿ. ಇದು ಫ್ರೀಡಮ್ ಟಿವಿಯ ಕಳಕಳಿ. ಫ್ರೀಡಮ್ ಟಿವಿ ಸದಾ ಜನರ ಪರವಾಗಿ. ಫ್ರೀಡಮ್ ಟಿವಿಯನ್ನು ಬಳಸಿ, ಬೆಳೆಸಿ, ಹಾರೈಸಿ. ನಾವು ಈ ಫ್ರೀಡಮ್ ಟಿವಿ ಜನಸಾಮಾನ್ಯರ ಶಕ್ತಿ ಅಂತ ಹಾಕ್ಕೊಂಡಿದ್ದೀವಿ ಟ್ಯಾಗ್ಲೈನು. ಅದ್ಯಾವುದು ಸೌಂದರ್ಯಕ್ಕಲ್ಲ. ಈ ಸಲೂನ್ ಅಂಗಡಿಗಳಲ್ಲಿ ಚಂದದ ಫೋಟೋ ಹಾಕ್ಕೊಂಡಿರ್ತಾರೆ ನೋಡಿ, ಅಟ್ರಾಕ್ಟ್ ಆಗೋದಕ್ಕೆ. ಆ ಉದ್ದೇಶಕ್ಕೆ ಹಾಕ್ಕೊಂಡಿರೋದಲ್ವೇ ಅಲ್ಲ. ನಾವು ಸದಾ ದುರ್ಬಲರ ಪರ, ನಾವು ಸದಾ ನೊಂದವರ ಪರ, ನಾವು ಅಲ್ಟಿಮೇಟ್ ಜನಸಾಮಾನ್ಯರ ಶಕ್ತಿ. ಒಬ್ಬ ಲಮಾಣಿ ಬಡಪಾಯಿ ಕುಟುಂಬದಲ್ಲಿ ಕಣ್ಣಿಗೆ ಕಾಣುವಂತಹ ಕಷ್ಟಗಳು, ಆ ಸಾಲದ ಬಾಧೆ. ಪಾಪ ಈ ಹಳ್ಳಿ ಹೈದ ಆರ್ಥಿಕ ಸಿಸ್ಟಮ್ ಗೊತ್ತಿಲ್ಲ ಆ ಮನುಷ್ಯನಿಗೆ. ಕಲ್ತ್ಕೋಬೇಕು, ಚಾಲಾಕಿ ಆಗಬೇಕು. ಎಂತೆಂಥವ್ರು ಏನೇನಾಗ್ತಾರೆ. ಹನುಮಂತು ಚಾಲಾಕಿ ಆಗ್ತಾನೆ ಎನ್ನುವಂತಹ ಭರವಸೆಯೊಂದಿಗೆ ಫ್ರೀಡಮ್ ಟಿವಿಯ ಕಳಕಳಿ ಏನಂದರೆ, ಈ ಹಳ್ಳಿಯ ಹೈದನ ಸಣ್ಣ ಸಣ್ಣ ಎಡವಟ್ಟುಗಳನ್ನು ನೋಡಿ ಹೊಟ್ಟೆಗೆ ಹಾಕ್ಕೊಳ್ಳಿ, ಆತನನ್ನು ತಿದ್ದುವಂತಹ ಪ್ರಯತ್ನ ಮಾಡಿ, ಹಳ್ಳಿ ಹೈದನ ಮನಸ್ಸನ್ನು ಅರಿಯುವಂತಹ ಕೆಲಸ ಆಗಲಿ. ಫ್ರೀಡಮ್ ಟಿವಿ ಕಳಕಳಿಯಿಂದ ಕೇಳಿಕೊಳ್ಳುವಂತಹದ್ದು. ಅನುಶ್ರೀ ಬೈಕ್ ಕೊಡಿಸಿದ್ಲು, ಅರ್ಜುನ್ ಜನ್ಯ ಪ್ರೋಗ್ರಾಮ್ ಕೊಡಿಸಿದ್ರು. ಇವೆಲ್ಲ ಅವರು ಹೊಟ್ಟೆಗೇನು ಊಟ ಸೇರಲ್ಲ, ಅವರವರ ಜೀವನಕ್ಕೊಂದು ಭಾಗ ಅದು ಅಷ್ಟೇ. ಸೊ ಒಟ್ಟಾರೆ ಹಳ್ಳಿ ಹೈದನಿಗೆ ಶುಭ ಆಗಲಿ ಅನ್ನೋದೇ ಫ್ರೀಡಮ್ ಟಿವಿಯ ಹಾರೈಕೆ.